ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಈ ಸಂಚಿಕೆಯ ವಿಶೇಷ ಸಮುದ್ರದ ಮೇಲಿನ ಗ್ಲಾಸ್ ಬ್ರಿಡ್ಜ್ ಅಥವಾ ಗಾಜಿನ ಸೇತುವೆ. ಈ ಗ್ಲಾಸ್ ಬ್ರಿಡ್ಜ್ ನೋಡಲು ಪ್ರವೇಶ ದರ ಕೊಟ್ಟು ಕಾಯುವ ಸಭಾಂಗಣ ಪ್ರವೇಶ ಮಾಡಿದರೆ ಅಲ್ಲಿ ಮೊದಲು ಹೋಗಿದ್ದವರನ್ನು ಇಳಿಸಿ ವಾಪಸ್ ಬರುವ ಫೆರ್ರಿ ಅಥವಾ ಸಣ್ಣ ಹಡಗಿಗಾಗಿ ಕಾಯಬೇಕು. ನೋಡುತ್ತಿದ್ದ ಹಾಗೆ ನಮ್ಮ ಸರದಿ ಬರುತ್ತದೆ. ಸಭಾಂಗಣದಿಂದ ಹೊರಟು ಬಂದರಿನ ಬಳಿ ಬಂದರೆ ಗೂಟಕ್ಕೆ ಕಟ್ಟಿ ನಿಲ್ಲಿಸಿದ ಫೆರ್ರಿ ಹೊಸ ಜನರಿಗಾಗಿ ಕಾಯುತ್ತಿರುತ್ತದೆ. ವಾಪಸ್ ಬಂದವರು ರಕ್ಷಣಾ ಕವಚಗಳನ್ನು ತೆಗೆದುಹಾಕಿ ಖಾಲಿ ಟ್ರಾಲಿಗೆ ಹಿಂತಿರುಗಿ ಎಸೆಯುತ್ತಿರುತ್ತಾರೆ. ಫೆರ್ರಿ ಖಾಲಿಯಾದ ನಂತರ ಟ್ರಾಲಿಯಲ್ಲಿರುವ ರಕ್ಷಣಾ ಕವಚಗಳನ್ನು ಹೊಸಬರಿಗೆ ಹಾಕಿಕೊಳ್ಳಲು ಸೂಚಿಸುತ್ತಾರೆ. ಎಲ್ಲರೂ ರಕ್ಷಣಾ ಕವಚ ಹಾಕಿಕೊಂಡ ಮೇಲೆ ಗೂಟಕ್ಕೆ ಕಟ್ಟಿದ ಹಗ್ಗ ಬಿಚ್ಚುತ್ತಾರೆ. ಈಗ ನಿಧಾನವಾಗಿ ಸಮುದ್ರ ಪಯಣ. ಒಂದು ಬಾರಿ ಫೆರ್ರಿ ಸುಮಾರು 600 ಮೀಟರ್ ಯಾನ ಮಾಡಿಸುತ್ತದೆ. ಬಂದರು ಬಿಟ್ಟು ಬಂಡೆಯ ಕಡೆ ಸಾಗುವಾಗ ಸಮುದ್ರದ ಮೇಲಿನ ಎರಡು ಮನೋಹರ ತಾಣಗಳ ಮಧ್ಯೆ ಸುಂದರ ಗ್ಲಾಸ್ ಬ್ರಿಡ್ಜ್ ಕಾಣುವುದು. ಫೆರ್ರಿ ನಿಂತ ಮೇಲೆ ರಕ್ಷಣಾ ಕವಚ ಟ್ರಾಲಿಗೆ ಹಾಕಿ 4 ಹೆಜ್ಜೆ ನಡೆದರೆ ಉಚಿತವಾಗಿ ಚಪ್ಪಲಿ ಇಡುವ ಮಂಟಪ ಕಾಣುವುದು. ಚಪ್ಪಲಿ ಬಿಟ್ಟ ಮೇಲೆ ಬರಿಗಾಲಿಗೆ ಬಂಡೆಯ ಬಿಸಿ ಇಲ್ಲ ಜಾರುವಿಕೆ ಆಗದಿರಲಿ ಎಂದು ಆಂಟಿ ಸ್ಕಿಡ್ ಸಹ ಹಾಕಿದ್ದಾರೆ. ಬಿಳಿಗೆರೆಯನ್ನು ಅನುಸರಿಸುತ್ತಾ ಹೋದರೆ ಯಾವ ಮಾರ್ಗದರ್ಶನ ಸಹ ಬೇಕಾಗದೆ ಬಾಯಾರಿದರೆ ಕುಡಿಯುವ ನೀರು ವ್ಯವಸ್ಥೆ ನೋಡಿಕೊಂಡು ತಲೆ ಎತ್ತಿದರೆ ಅತಿ ಎತ್ತರದ ವಿವೇಕಾನಂದ ಸ್ಮಾರಕ ಮಂಟಪ ಕಾಣುತ್ತದೆ. ಈ ಮಂಟಪ 2/9/1970 ರೂಪುಗೊಂಡಿದೆ. ಇದು ಸ್ವಾಮಿ ವಿವೇಕಾನಂದರು ಸಮುದ್ರದೊಳಗಿನ ಈ ಬಂಡೆ ತಲುಪಲು ಈಜಿಕೊಂಡು ಬಂದು ನಂತರ ಸತತ 3 ಹಗಲು 3 ರಾತ್ರಿ ಧ್ಯಾನ ಮಾಡಿದ್ದರು ಎನ್ನುವ ನಂಬಿಕೆಗೆ ಇಲ್ಲಿ ಒಂದು ಸ್ಮಾರಕವಾಗಿದೆ. ಆ ಧ್ಯಾನ ಮಾಡಿದ ಬಂಡೆಯ ಜಾಗದಲ್ಲಿ ಬೃಹತ್ ಪ್ರತಿಮೆ ಮಾಡಿ ಅದಕ್ಕೆ ಅತಿ ಎತ್ತರದ ಮಂಟಪ ಸಹ ಮಾಡಲಾಗಿದೆ. ಭಾರತದತ್ತ ಮುಖ ಮಾಡಿ ನಿಂತಿರುವ ವಿವೇಕಾನಂದರ ಪ್ರತಿಮೆ ಇರುವ ಮಂಟಪದ ಬಲಕ್ಕೆ ಬಂಗಾಳ ಕೊಲ್ಲಿ, ಎಡಕ್ಕೆ ಅರಬ್ಬಿ ಸಮುದ್ರ ಮತ್ತು ಹಿಂದೆ ಹಿಂದೂ ಮಹಾಸಾಗರ. ಭವ್ಯ ಮಂಟಪದೊಳಗಿನ ಶಾಂತ ಮೂರ್ತಿ ನೋಡಿಕೊಂಡು ಹೊರಬಂದರೆ ಪ್ರಕೃತಿ ರಮಣೀಯ ನೋಟ. ಹಾಗೆ ಮಾರ್ಗಸೂಚಿಯಂತೆ ಕೆಳಗೆ ಇಳಿದರೆ ಓಂಕಾರ ಚಿಹ್ನೆ ಇರುವ ಧ್ಯಾನ ಮಂದಿರ. ನಿಶ್ಶಬ್ದವಾಗಿ ಒಳಹೊಕ್ಕು ಧ್ಯಾನ ಮಾಡಿ ಹೊರಬಂದರೆ ಮಹಾಸಾಗರಗಳ ನೋಟ. ಮುಂದೆ ಪ್ರದಕ್ಷಿಣೆ ಹಾಕುವಾಗ ಪುಸ್ತಕ ಮಳಿಗೆಗಳ ಜೊತೆ ಸ್ಮಾರಕ ಮಂಟಪದ ಹೊರ ನೋಟ ಕಣ್ಸೆಳೆಯುತ್ತದೆ. ಒಂದು ಪ್ರದಕ್ಷಿಣೆ ಹಾಕಿ ಬಂದರೆ ವಿವೇಕಾನಂದ ಮಂಟಪದ ಎದುರು ಪಾದ ಮಂಟಪ ಸಿಗುತ್ತದೆ. ಇಲ್ಲಿ ಪಾರ್ವತಿ ಕನ್ಯಾ ರೂಪದಲ್ಲಿದ್ದಾಗ ಇಟ್ಟ ಪಾದ ಇದೆ ಎಂದು ಪ್ರತೀತಿ. 2 ಮಂಟಪಗಳು ಈ ಬಂಡೆಯ ಮೇಲೆ ಇದೆ. ಇನ್ನೊಂದು ಬಂಡೆ ಈ ಸ್ಮಾರಕವಾದ 30 ವರ್ಷಗಳವರೆಗೆ ಖಾಲಿ ಇತ್ತು. ಈಗ ಇನ್ನೊಂದು ಬಂಡೆಯ ಮೇಲೆ ಶಾಂತಿ ಮತ್ತು ತಮಿಳು ಪರಂಪರೆಯ ದ್ಯೋತಕವಾಗಿ ಕವಿ ಮತ್ತು ದಾರ್ಶನಿಕ ತಿರುವಳ್ಳುವರ್ ಅವರ ಆಗಸದೆತ್ತರದ ಅಗಾಧ ಮೂರ್ತಿ ಮೈತಾಳಿ ನಿಂತಿದೆ. ಇದರ ಒಳಗೆ ಹೋಗಲು ಮೆಟ್ಟಲುಗಳಿವೆ ಮತ್ತು ಹಲವು ಅಂತಸ್ತು ಹತ್ತಿದ ಮೇಲೆ ಬೃಹತ್ ಆಕಾರದ ಭವ್ಯ ಮೂರ್ತಿ ಇದೆ. ಈ ಮೂರ್ತಿಯನ್ನು 1/1/2000 ಲೋಕಾರ್ಪಣೆ ಮಾಡಲಾಗಿದೆ. ಮೂರ್ತಿ ನೋಡಿ ಮರಳಿ ಬರುವಾಗ ಕವಿ ಅರಳಿಸಿದ ಸಾಲುಗಳು ಸಾಲು ಸಾಲಾಗಿ ಒಳಗೋಡೆಯ ತುಂಬಾ ಇದೆ. ಹೀಗೆ ಕನ್ಯಾಕುಮಾರಿಯ ಒಂದು ಬಂಡೆ 1970ರಲ್ಲಿ ಗಮನ ಸೆಳೆದರೆ ಇನ್ನೊಂದು ಬಂಡೆ 2000ರಲ್ಲಿ ಗಮನ ಸೆಳೆಯಿತು. ಎರಡೂ ಬಂಡೆಯ ಮಧ್ಯೆ ಸಮುದ್ರ ಇದ್ದ ಕಾರಣ ಎರಡನ್ನೂ ಫೆರಿಯಲ್ಲಿ ಹೋಗಿ ಪ್ರತ್ಯೇಕವಾಗಿ ನೋಡಬೇಕಾಗಿತ್ತು. ಆದರೆ 30/12/2024 ಸಮುದ್ರದ ಮೇಲೆ ಗ್ಲಾಸ್ ಸೇತುವೆ ಮಾಡಿ ಸಂಪರ್ಕ ಕಲ್ಪಿಸಲಾಯಿತು. ಭಾರತದಲ್ಲಿ ಸಮುದ್ರದ ಮೇಲಿನ ಮೊದಲ ಗ್ಲಾಸ್ ಸೇತುವೆ ಇದು. 253 ಅಡಿ ಉದ್ದ, 33 ಅಡಿ ಅಗಲವಿರುವ ಈ ಸೇತುವೆಯ ಮೇಲೆ ನಡೆದಾಡುವುದೇ ಒಂದು ಖುಷಿ. ಚಪ್ಪಲಿಗಳನ್ನು ತೆಗೆದಿಟ್ಟು ಬಂದಿರುವ ಪ್ರವಾಸಿಗಳಿಗೆ ಈ ಗಾಜಿನ ನಡಿಗೆ ಮುದ ನೀಡುತ್ತದೆ. ಹೆಜ್ಜೆ ಹೆಜ್ಜೆ ಹಾಕುವಾಗ ಗಾಜಿನ ಮೂಲಕ ಎರಡೂ ಕರಿಬಂಡೆಗಳ ಬುಡ, ಮಧ್ಯೆ ಅಪ್ಪಳಿಸುವ ಅಲೆಗಳು, ಗಾಜಿನ ಪ್ರತಿಬಿಂಬದಲ್ಲಿ ಆಗಸ, ಸೇತುವೆಯ ಕಮಾನು, ಸುಡುವ ಸೂರ್ಯ, ಮೋಡಗಳು ಇತ್ಯಾದಿ ನಮ್ಮ ಕಾಲ ಕೆಳಗೆ ಇದೆ ಎಂದು ಅನಿಸುವುದು. ಪ್ರವಾಸಿಗಳು ತಲೆ ಬಗ್ಗಿಸಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗುವಾಗ ಎದುರಿನಿಂದ ಬರುವವರೂ ಗೊತ್ತಾಗುವುದಿಲ್ಲ.
ಅಂತೂ ಈ ಗ್ಲಾಸ್ ಬ್ರಿಡ್ಜ್ ಎರಡು ಬಂಡೆಗಳ ನಡುವೆ ಇದ್ದು ಪಾದದ ಕೆಳಗೆ ಎಲ್ಲ ಪಾರದರ್ಶಕ ಮಾಡಿದೆ. ಇದನ್ನು ತಿರುವಳ್ಳವರ್ ಪ್ರತಿಮೆಯ ಅಟ್ಟದಿಂದ ಸಹ ನೋಡಿ ಸಂತಸ ಹೊಂದಬಹುದು. ಈ ಗ್ಲಾಸ್ ಬ್ರಿಡ್ಜ್ ನೋಡಲು ವಾರದ ದಿನಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 4 ಹಾಗೂ ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಸಮಯ ಇದೆ. ಇದನ್ನು ನೋಡಿಕೊಂಡು ವಾಪಸ್ ಬಂದರೆ ಫೆರ್ರಿ ನಮಗಾಗಿ ಕಾಯುತ್ತಿರುತ್ತದೆ. ಹಿಂತಿರುಗುವಾಗ ಮತ್ತೊಮ್ಮೆ ಗ್ಲಾಸ್ ಬ್ರಿಡ್ಜ್ ನೋಟ ನೋಡಿಕೊಂಡು ನಡೆದು ಹೋದರೆ ಹತ್ತಿರದಲ್ಲಿ ಭಗವತಿ ಅಮ್ಮನ್ ದೇವಾಲಯ ಸಿಗುವುದು. ಪರಶುರಾಮ ನಿರ್ಮಿತ 3000 ವರ್ಷಗಳಷ್ಟು ಪುರಾತನ ಕನ್ಯಾಕುಮಾರಿ ಭಗವತಿ ಅಮ್ಮನ್ ದೇವಾಲಯ ನೋಡಿಕೊಂಡು 3 ಸಮುದ್ರ ಸೇರುವ ತ್ರಿವೇಣಿ ಸಂಗಮ ನೋಡಿಕೊಂಡು ಸೂರ್ಯಾಸ್ತ ಸಹ ಮುಗಿಸಿಕೊಂಡು ಹಾಗೆಯೇ ಗ್ಲಾಸ್ ಬ್ರಿಡ್ಜ್ ಮೇಲೆ ಲೈಟ್ ಅಂಡ್ ಸೌಂಡ್ ಶೋ ನೋಡಿಕೊಂಡು ವಾಪಸ್ ಆಗಬಹುದು. ಈ ಲೈಟ್ ಅಂಡ್ ಸೌಂಡ್ ಶೋ ಸಂಜೆ 6:45 ನಂತರ 9 ತನಕ ಇರುತ್ತದೆ. ಸ್ನೇಹಿತರೆ, ಈ ಗ್ಲಾಸ್ ಬ್ರಿಡ್ಜ್ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ, ಇತರರು ನೋಡಲು ಇದನ್ನು ಶೇರ್ ಮಾಡಿ, ನಿಮ್ಮ ಕಮೆಂಟ್ ಹಾಕಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಗ್ಲಾಸ್ ಬ್ರಿಡ್ಜ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು.